ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಜಯದ ಏಕಾದಶಿ 2026 ದಿನಾಂಕ, ಸಮಯಗಳು, ಆಚರಣೆಗಳು, ವೃತ್ತಾಕಥ ಮತ್ತು ಮಹತ್ವವನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ಆಚರಿಸಲಾಗುವ ವಿಜಯ ಏಕಾದಶಿಯು ವಿಷ್ಣುವಿಗೆ ಮೀಸಲಾಗಿರುವ ಪವಿತ್ರ ಹಿಂದೂ ಉಪವಾಸದ ದಿನವಾಗಿದೆ. ಫೆಬ್ರವರಿ 13, 2026ರಂದು ಬರುವ ಈ ಏಕಾದಶಿಯು ಅಡೆತಡೆಗಳು ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದೆ. ಅದರ ದಿನಾಂಕ, ನಿಖರವಾದ ಸಮಯಗಳು, ಪೌರಾಣಿಕ ವೃತ್ತಕಥೆಗಳು, ವಿಸ್ತಾರವಾದ ಆಚರಣೆಗಳು, ಪೂಜಾ ವಿಧಿಗಳು, ಉಪವಾಸ ಮಾರ್ಗಸೂಚಿಗಳು, 24 ವೈಕುಂಠ ಚಕ್ರಗಳ ಮೇಲಿನ ಪರಿಣಾಮ, ಮಹತ್ವ ಮತ್ತು ಪ್ರಯೋಜನಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಭಕ್ತರು ಆಧ್ಯಾತ್ಮಿಕ ಮತ್ತು ಲೌಕಿಕ ಯಶಸ್ಸಿಗೆ ಭಕ್ತಿಯಿಂದ ಇದನ್ನು ಆಚರಿಸಲು ಸಹಾಯ ಮಾಡುತ್ತದೆ. ವಿಜಯ ಏಕಾದಶಿ ದಿನಾಂಕಗಳು ಮತ್ತು ಸಮಯಗಳು ಅಂತ ನೋಡೋದಾದರೆ, ಹಿಂದೂ ಪಂಚಾಂಗದ ಪ್ರಕಾರ ಸಮಯಗಳು ನಿಖರವಾದ ಆಚರಣೆಯನ್ನು ಖಚಿತಪಡಿಸುತ್ತವೆ. ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸಗಳು ಸಂಭವಿಸಬಹುದು. ದಿನಾಂಕವನ್ನು ನೋಡೋದಾದರೆ, ಶುಕ್ರವಾರ ಫೆಬ್ರವರಿ 13, 2026. ಏಕಾದಶಿ ತಿಥಿ ಆರಂಭವಾಗುವುದು ಫೆಬ್ರವರಿ 12, 2026ರಂದು ಮಧ್ಯಾಹ್ನ 12:12ಕ್ಕೆ. ಏಕಾದಶಿ ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ 13, 2026ರಂದು ಮಧ್ಯಾಹ್ನ 2:25ಕ್ಕೆ. ಇನ್ನು ಪಾರಣ ಸಮಯವನ್ನು ನೋಡೋದಾದರೆ, ಉಪವಾಸ ಮುರಿಯುವಂಥ ಸಮಯ ಫೆಬ್ರವರಿ 14, 2026ರಂದು ಬೆಳಿಗ್ಗೆ 8:25ರಿಂದ ಬೆಳಿಗ್ಗೆ 9:14ರವರೆಗೆ. ಹರಿವಾಸರ ಅಂತ್ಯ ಸಮಯ ಫೆಬ್ರವರಿ 14, 2026ರಂದು ಬೆಳಿಗ್ಗೆ ಸರಿಸುಮಾರು 8:25ಕ್ಕೆ. ದ್ವಾದಶಿ ಅಂತ್ಯದ ಕ್ಷಣವನ್ನು ನೋಡೋದಾದರೆ, ಫೆಬ್ರವರಿ 14, 2026ರಂದು 4:01 ಗಂಟೆಗೆ. ಈ ಉಪವಾಸವು ಫೆಬ್ರವರಿ 13ರಂದು ಸೂರ್ಯೋದಯದ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 14ರಂದು ಮುಗಿಯುತ್ತದೆ. ವಿಜಯ ಏಕಾದಶಿಯ ಮಹತ್ವವನ್ನು ನೋಡೋದಾದರೆ, ಪದ್ಮಪುರಾಣ ಮತ್ತು ಸ್ಕಂದ ಪುರಾಣದಂತಹ ಪ್ರಾಚೀನ ಗ್ರಂಥಗಳ ಪ್ರಕಾರ ಎಲ್ಲ ಪ್ರಯತ್ನಗಳಲ್ಲಿ ವಿಜಯವನ್ನು ನೀಡುವ ಶಕ್ತಿಗಾಗಿ ವಿಜಯ ಏಕಾದಶಿ ಎಂಬ ಅರ್ಥವನ್ನು ಹೊಂದಿರುವ ವಿಜಯ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಇದು ಆಂತರಿಕ ದುರ್ಗುಣಗಳು, ಬಾಹ್ಯ ಸವಾಲುಗಳು ಮತ್ತು ಕರ್ಮ ಪಾಪಗಳನ್ನು ಜಯಿಸುವ ಸಂಕೇತವಾಗಿದೆ. ವೈಯಕ್ತಿಕ, ವೃತ್ತಿಪರ ಅಥವಾ ಆಧ್ಯಾತ್ಮಿಕ ಯುದ್ಧಗಳಲ್ಲಿ ಯಶಸ್ಸಿಗೆ ವಿಷ್ಣುವಿನ ಆಶೀರ್ವಾದವನ್ನು ಕೋರಲು ಭಕ್ತರು ಉಪವಾಸ ಮಾಡುತ್ತಾರೆ. ಈ ಏಕಾದಶಿಯು ಫಾಲ್ಗುಣದ ಸಮಯದಲ್ಲಿ ವಿಶೇಷವಾಗಿ ಶುಭಕರವಾಗಿರುತ್ತದೆ. ನವೀಕರಣ ಮತ್ತು ವಿಜಯದ ವಿಷಯಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಹೋಳಿಯಂತಹ ಹಬ್ಬಗಳಿಗೆ ತಯಾರಿ ಮಾಡುತ್ತದೆ. ಇದು ಬಹು ಜನ್ಮಗಳ ಪಾಪಗಳನ್ನು ಅಳಿಸಿ ಹಾಕುತ್ತದೆ, ದುಃಖ ಮತ್ತು ಆತಂಕವನ್ನು ಜಯಿಸಲು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಮತ್ತು ಶತ್ರುಗಳ ಮೇಲೆ ಅಥವಾ ಕಾನೂನು ವಿವಾದಗಳ ಮೇಲೆ ವಿಜಯವನ್ನು ಖಚಿತಪಡಿಸುತ್ತದೆ. ಇದನ್ನು ಗಮನಿಸುವುದರಿಂದ ಶಾಶ್ವತ ವೈಭವ ಮತ್ತು ಮೋಕ್ಷ ಸಿಗುತ್ತದೆ. ಇನ್ನು ವೃತ್ತಕಥೆಯನ್ನು ನೋಡೋದಾದರೆ, ವಿಜಯ ಏಕಾದಶಿಯ ಕಥೆಗಳನ್ನು ನೋಡೋದಾದರೆ, ವಿಜಯ ಏಕಾದಶಿಯ ವೃತ್ತಕಥೆಯು ಪದ್ಮ ಪುರಾಣದಲ್ಲಿ ಸಮೃದ್ಧವಾಗಿ ವಿವರಿಸಲ್ಪಟ್ಟಿದೆ ಮತ್ತು ರಾಮಾಯಣದ ಮಹಾಕಾವ್ಯದಲ್ಲಿ ಪ್ರತಿಧ್ವನಿಸುತ್ತದೆ. ಸಂಪೂರ್ಣ ವಿವರಣೆ ಇಲ್ಲಿದೆ. ಒಮ್ಮೆ ರಾಜ ಯುಧಿಷ್ಠಿರನು ಫಾಲ್ಗುಣದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣನನ್ನು ಕೇಳಿದನು. ನಾರದ ಮುನಿ ಬ್ರಹ್ಮನಿಂದ ಅದೇ ಬಗ್ಗೆ ವಿಚಾರಿಸಿದನು ಎಂದು ಶ್ರೀಕೃಷ್ಣನು ವಿವರಿಸಿದನು. ವಿಜಯ ಏಕಾದಶಿಯು ದುರ್ಗುಣಗಳನ್ನು ನಿವಾರಿಸುತ್ತದೆ ಮತ್ತು ವಿಜಯವನ್ನು ಖಚಿತಪಡಿಸುತ್ತದೆ ಎಂದು ಬ್ರಹ್ಮನು ವಿವರಿಸಿದನು. ಈ ಕಥೆಯು ರಾಮನ ವನವಾಸದ ಸಮಯದಲ್ಲಿ ನಡೆಯುತ್ತದೆ. ಸೀತೆ ಮತ್ತು ಲಕ್ಷ್ಮಣರು ಪಂಚವಟಿ ಕಾಡಿನಲ್ಲಿದ್ದಾಗ ರಾವಣ ಸೀತೆಯನ್ನು ಅಪಹರಿಸಿದ. ರಾಮನು ಅವಳನ್ನು ಹುಡುಕುತ್ತಾ ಸಾಯುತ್ತಿರುವ ಜಟಾಯುವನ್ನು ಭೇಟಿಯಾದನು. ಕಬಂಧನನ್ನು ಸೋಲಿಸಿದನು. ಸುಗ್ರೀವನ ಜೊತೆ ಮೈತ್ರಿ ಮಾಡಿಕೊಂಡನು ಮತ್ತು ವಾನರ ಸೈನ್ಯವನ್ನು ಒಟ್ಟುಗೂಡಿಸಿದನು. ಹನುಮಂತನು ಲಂಕೆಗೆ ದಾಟಿ ಸೀತೆಯನ್ನು ಭೇಟಿಯಾಗಿ ಸುದ್ದಿಯೊಂದಿಗೆ ಹಿಂತಿರುಗಿದನು. ಲಂಕಾವನ್ನು ಆಕ್ರಮಿಸಲು ರಾಮನು ವಿಶಾಲ ಸಾಗರವನ್ನು ದಾಟಬೇಕಾಗಿತ್ತು, ಆದರೆ ದುಸ್ತರ ಸವಾಲುಗಳನ್ನು ಎದುರಿಸಿದನು. ಲಕ್ಷ್ಮಣನು ಹತ್ತಿರದಲ್ಲಿ ವಾಸಿಸುವ ಬಕದಲ್ಬ್ಯ ಋಷಿಯನ್ನು ಸಂಪರ್ಕಿಸಲು ಸೂಚಿಸಿದನು. ರಾಮನು ಭಕ್ತಿಯಿಂದ ದಿನಗಟ್ಟಲೆ ಉಪವಾಸವಿದ್ದು ಸಾಗರವನ್ನು ದಾಟಿ ರಾವಣನನ್ನು ಹೇಗೆ ಸೋಲಿಸುವುದು ಎಂದು ಕೇಳಿದನು. ಋಷಿಯು ವಿಜಯ ಏಕಾದಶಿಯನ್ನು ನಿರ್ದಿಷ್ಟ ಆಚರಣೆಗಳೊಂದಿಗೆ ಆಚರಿಸಲು ಸಲಹೆ ನೀಡಿದನು. ದಶಮಿಯಂದು ಕಲಶವನ್ನು ನೀರಿನಿಂದ ತುಂಬಿಸಬಹುದು. ವಿಷ್ಣುವಿನ ವಿಗ್ರಹವನ್ನು ಇಡುವುದು. ಏಕಾದಶಿಯಂದು ಸಪ್ತಧಾನ್ಯ, ಧೂಪ ಮತ್ತು ದೀಪಗಳಿಂದ ಪೂಜೆ ಸಲ್ಲಿಸುವುದು. ರಾತ್ರಿ ಜಾಗರಣೆ ಮಾಡುವುದು ಮತ್ತು ದ್ವಾದಶಿಯಂದು ಕಲಶವನ್ನು ದಾನ ಮಾಡುವುದು.
ರಾಮ, ಲಕ್ಷ್ಮಣ ಮತ್ತು ಸೈನ್ಯವು ಈ ಸೂಚನೆಗಳನ್ನು ಶ್ರದ್ಧೆಯಿಂದ ಪಾಲಿಸಿತು. ಸಂತೋಷಗೊಂಡ ವಿಷ್ಣು ಅವರಿಗೆ ದಾರಿ ಮಾಡಿಕೊಟ್ಟರು. ಅವರು ರಾಮ ಸೇತುವೆಯನ್ನು ನಿರ್ಮಿಸಿದರು, ಸಾಗರವನ್ನು ದಾಟಿದರು, ರಾವಣನ ಸೈನ್ಯದೊಂದಿಗೆ ಹೋರಾಡಿದರು ಮತ್ತು ರಾಮನು ಸೀತೆಯನ್ನು ರಕ್ಷಿಸಿ ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಈ ಉಪವಾಸವು ಲೌಕಿಕ ಯಶಸ್ಸು ಮತ್ತು ಶಾಶ್ವತ ಮುಕ್ತಿಯನ್ನು ತರುತ್ತದೆ ಎಂದು ಬ್ರಹ್ಮ ತೀರ್ಮಾನಿಸಿದನು. ಈ ಕಥೆಯನ್ನು ಓದುವುದು ಅಥವಾ ಕೇಳುವುದು ವಾಜಪೇಯ ಯಜ್ಞವನ್ನು ಮಾಡಿದಂತೆ ಅಪಾರ ಪುಣ್ಯಗಳನ್ನು ನೀಡುತ್ತದೆ ಎಂದು ಕೃಷ್ಣ ದೃಢಪಡಿಸಿದನು. ಈ ದಂತಕಥೆಯು ವೃತದ ಶಕ್ತಿಯನ್ನು ಒತ್ತಿ ಹೇಳುತ್ತದೆ. ಇದು ವಿಜಯವನ್ನು ಬಯಸುವ ಭಕ್ತರಿಗೆ ದಾರಿದೀಪವಾಗಿದೆ. ಇನ್ನು ವಿಜಯ ಏಕಾದಶಿಯ ಆಚರಣೆಗಳು ಮತ್ತು ಉಪವಾಸ ಮಾರ್ಗದರ್ಶಿಯನ್ನು ನೋಡೋದಾದರೆ, ವಿಜಯ ಏಕಾದಶಿಯನ್ನು ಆಚರಿಸುವುದು ದಶಮಿಯಿಂದ ದ್ವಾದಶಿಯವರೆಗೆ ಕಟ್ಟುನಿಟ್ಟಿನ ಆಚರಣೆಗಳನ್ನು ಒಳಗೊಂಡಿರುತ್ತದೆ. ಅದು ನಿರ್ಜಲ ಅಥವಾ ಫಲಾಹಾರ ಆಗಿರಬಹುದು. ಈ ವಿವರವಾದ ವಿವರಣೆಯನ್ನು ನೋಡೋಣ. ದಶಮಿಯಂದು ಅಂದರೆ ಮೊದಲನೇ ದಿವಸದ ತಯಾರಿಯನ್ನು ನೋಡೋದಾದರೆ, ಧಾನ್ಯಗಳು, ಬೀನ್ಸ್, ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇಲ್ಲದೆ ಒಂದೇ ಒಂದು ಸಾತ್ವಿಕ ಊಟವನ್ನು ಸೇವಿಸಬೇಕು. ತಾಮಸ ಆಹಾರಗಳು ಮತ್ತು ದೈಹಿಕ ಭೋಗಗಳನ್ನು ತಪ್ಪಿಸಬೇಕು. ಒಂದು ಕಲಶವನ್ನು ಅಂದರೆ ಮಣ್ಣಿಂದು ಅಥವಾ ತಾಮ್ರದ್ದು ಅಥವಾ ಬೆಳ್ಳಿದ್ದು ಅಥವಾ ಚಿನ್ನದ್ದು ಯಾವುದಾದ್ರೂ ಆಗಲಿ ಒಂದು ಕಲಶವನ್ನು ನೀರಿನಿಂದ ತುಂಬಿಸಬೇಕು. ಮಾವಿನ ಕೊಂಬೆ ಅಥವಾ ಪಲ್ಲವವನ್ನು ಸೇರಿಸಬೇಕು ಮತ್ತು ಅದರ ಕೆಳಗೆ 7 ಧಾನ್ಯಗಳನ್ನು ಅಂದರೆ ಸಪ್ತಧಾನ್ಯ, ಬಾರ್ಲಿ, ಎಳ್ಳು, ಅಕ್ಕಿ, ಫಾಕ್ಸ್ಟೈಲ್, ರಾಗಿ, ಹೆಸರುಕಾಳು, ಕಡಲೆ, ಗೋಧಿ ಯಾವ ಬೇಕಾದರೂ 5 ಸಪ್ತಧಾನ್ಯಗಳನ್ನು ಇಡಬೇಕು. ವಿಷ್ಣು ಅಥವಾ ರಾಮನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಬೇಕು. ಏಕಾದಶಿಯ ಇನ್ನು ಎರಡನೇದು ಏಕಾದಶಿಯ ದಿನದ ಪೂಜೆಯನ್ನು ನೋಡೋದಾದರೆ, ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಬೇಕು. ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ಚಂದನ, ವೀಳ್ಯದೆಲೆ, ಹಳದಿ ಹೂಗಳು, ತುಳಸಿ ಎಲೆಗಳು, ಹಣ್ಣುಗಳು, ಧೂಪ ಮತ್ತು ತುಪ್ಪದ ದೀಪಗಳಿಂದ ಕಲಶದ ಮೇಲೆ ಪೂಜೆ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ವಿಷ್ಣು ಸಹಸ್ರನಾಮದಂತಹ ಮಂತ್ರಗಳನ್ನು ಪಠಿಸಬೇಕು. ಧಾನ್ಯಗಳು, ದ್ವಿದಳ ಧಾನ್ಯಗಳು, ಅಕ್ಕಿ ಮತ್ತು ಮಾಂಸಾಹಾರಿ ವಸ್ತುಗಳಿಂದ ದೂರವಿರಬೇಕು. ನಿಮಗೆ ಏನು ತಿನ್ನಲು ಯೋಗ್ಯವಾದಂತಹ ಆಹಾರಗಳು ಅಂತ ನೋಡೋದಾದರೆ, ಹಣ್ಣುಗಳು, ಬೀಜಗಳು, ಹಾಲು, ಆಲೂಗಡ್ಡೆ, ಹುರುಳಿ, ಸಾಬುದಾನ, ಸಕಾರಾತ್ಮಕ ಆಲೋಚನೆಗಳನ್ನು ಕಾಪಾಡಿಕೊಳ್ಳಬೇಕು ಮತ್ತು ಶಾಸ್ತ್ರಗಳನ್ನು ಪಠಿಸಬೇಕು. ರಾತ್ರಿಯನ್ನು ಜಾಗರಣೆಯನ್ನು ಮಾಡಬೇಕು. ಭಜನೆಗಳನ್ನು ಪಠಿಸುತ್ತಾ, ರಾಮಾಯಣ ಅಥವಾ ಭಗವದ್ಗೀತೆಯನ್ನು ಓದುತ್ತಾ ಮತ್ತು ವಿಷ್ಣುವನ್ನು ಧ್ಯಾನಿಸುತ್ತಾ ಎಚ್ಚರವಾಗಿರಿ. ಹೆಚ್ಚಿನ ಪ್ರಯೋಜನಗಳಿಗಾಗಿ ತುಪ್ಪದೊಂದಿಗೆ ದೀಪಗಳನ್ನು ಬೆಳಗಿಸಿ. ದ್ವಾದಶಿಯಂದು ಇನ್ನು ಮೂರನೇದು ದ್ವಾದಶಿಯಂದು ಸೂರ್ಯೋದಯದ ಸಮಯದಲ್ಲಿ ನದಿ ಅಥವಾ ಕೊಳದ ಬಳಿ ಇರುವ ಕಲಶದ ಮೇಲೆ ಅಂತಿಮ ಪೂಜೆಯನ್ನು ಮಾಡಿ ಕಲಶ ಮತ್ತು ಉಪಯುಕ್ತ ವಸ್ತುಗಳನ್ನು ಬ್ರಾಹ್ಮಣ ಅಥವಾ ನಿರ್ಗತಿಕರಿಗೆ ದಾನ ಮಾಡಬೇಕು. ಪಾರಣ ಕಿಟಕಿಯ ಸಮಯದಲ್ಲಿ ಹಣ್ಣುಗಳು ಅಥವಾ ತುಳಸಿ ನೀರಿನಿಂದ ಪ್ರಾರಂಭಿಸಿ ಸಾತ್ವಿಕ ಆಹಾರದೊಂದಿಗೆ ಉಪವಾಸವನ್ನು ಮುರಿಯಬೇಕು. ವಿಶೇಷವಾದಂಥ ಒತ್ತುವನ್ನು ನೀಡೋದಾದರೆ, ಗೆಲುವು ಮತ್ತು ಅಡೆತಡೆ ನಿವಾರಣೆಯ ಮೇಲೆ ಪ್ರಾರ್ಥನೆಗಳನ್ನು ಕೇಂದ್ರೀಕರಿಸಬೇಕು. ಸಾಮೂಹಿಕ ಆಶೀರ್ವಾದಕ್ಕಾಗಿ ಕುಟುಂಬಗಳು ಒಟ್ಟಾಗಿ ಆಚರಣೆ ಮಾಡಬೇಕು. ಇನ್ನು 24 ವೈಕುಂಠ ಚಕ್ರಗಳ ಬಗ್ಗೆ ಹೇಳೋದಾದರೆ, 24 ವೈಕುಂಠ ಚಕ್ರಗಳು ಭೌತಿಕ, ಪ್ರಾಣಿಕ ಮತ್ತು ಭಾವನಾತ್ಮಕ ಶಕ್ತಿ ದೇಹಗಳನ್ನು ಮೀರಿ ಕಾರ್ಯನಿರ್ವಹಿಸುತ್ತವೆ. ಅವು ನೈತಿಕ ಬುದ್ಧಿಮತ್ತೆ, ಕಾಸ್ಮಿಕ್ ಕ್ರಮ, ಅರಿವು ಮತ್ತು ವಿಷ್ಣು ತತ್ವ ಸಾಕ್ಷಾತ್ಕಾರವನ್ನು ನಿಯಂತ್ರಿಸುವ ಪ್ರಜ್ಞೆಯ ಅತ್ಯುನ್ನತ ಭಾವನಾತ್ಮಕ ಕ್ಷೇತ್ರಕ್ಕೆ ಸೇರಿವೆ. ಈ ಚಕ್ರಗಳು ಅಂಗರಚನಾಶಾಸ್ತ್ರ ಅಥವಾ ಬೆನ್ನು ಮೂಳೆಯ ಕೇಂದ್ರಗಳಲ್ಲ, ಆದರೆ ಸಾಧಕನ ಅರಿವು, ಅಹಂಬಂಧಿತ ಸಂವೇದನಾ ಗುರುತನ್ನು ಮೀರಿ ಚಲಿಸಿದಾಗ ಮಾತ್ರ ಸಕ್ರಿಯಗೊಳ್ಳುವ ಅತೀಂದ್ರಿಯ ಸುಸಂಬದ್ಧ ಗ್ರಂಥಿಗಳಾಗಿವೆ. ವಿಜಯ ಏಕಾದಶಿಯನ್ನು ಕೇವಲ ಉಪವಾಸ ಆಚರಣೆಯಾಗಿ ಅರ್ಥೈಸಿಕೊಳ್ಳದೆ, ಮಾನವ ವ್ಯವಸ್ಥೆಯೊಳಗಿನ ವಿಷ್ಣು ಪ್ರಜ್ಞೆಯ 24 ಆಧ್ಯಾತ್ಮಿಕ ದ್ವಾರಗಳಿಗೆ ಅನುಗುಣವಾದ ಸೂಕ್ಷ್ಮ ನರ ಆಧ್ಯಾತ್ಮಿಕ 24 ವೈಕುಂಠ ಚಕ್ರಗಳನ್ನು ಸಕ್ರಿಯಗೊಳಿಸುವ ನಿಖರವಾದ ಪ್ರಜ್ಞೆ ಜೋಡಣೆ ದಿನವೆಂದು ಅರ್ಥೈಸಲಾಗಿದೆ. ಈ ಚಕ್ರಗಳನ್ನು ಆಂತರಿಕ ಸಾರ್ವಭೌಮತ್ವದ ಆರೋಹಣ ಸಮತಲಗಳಾಗಿ ಕಲ್ಪಿಸಲಾಗಿದೆ. ಪ್ರತಿಯೊಂದು ನೈತಿಕ ಸ್ಪಷ್ಟತೆ, ಅರಿವಿನ ಶುದ್ಧತೆ, ಸ್ವನಿಯಂತ್ರಿತ ಸಮತೋಲನ ಮತ್ತು ಅತೀಂದ್ರಿಯ ಗ್ರಹಿಕೆಯ ವಿಶಿಷ್ಟ ಆಯಾಮವನ್ನು ನಿಯಂತ್ರಿಸುತ್ತದೆ. ಕೃಷ್ಣ ಪಕ್ಷದಲ್ಲಿ ಬರುವ ವಿಜಯ ಏಕಾದಶಿಯು ಸಾಂಕೇತಿಕವಾಗಿ ಆಂತರಿಕ ವಿಜಯದೊಂದಿಗೆ ಸಂಬಂಧ ಹೊಂದಿದೆ. ಜಡತ್ವದ ಮೇಲಿನ ವಿಜಯ, ಅಹಂಕಾರದ ಸ್ಥಿತಿ ಮತ್ತು ಕರ್ಮದ ಸುಪ್ತತೆ. ಇದರಿಂದಾಗಿ ಎಲ್ಲ 24 ವೈಕುಂಠ ಚಕ್ರಗಳಲ್ಲಿ ಸಿಂಕ್ರೊನೈಸ್ ಮಾಡಿದ ಅನುರಣನವನ್ನು ಸುಗಮಗೊಳಿಸುತ್ತದೆ. ಈ ದಿನದಂದು ಉಪವಾಸ, ಮಂತ್ರ ಮತ್ತು ಶಿಸ್ತುಬದ್ಧ ಇಂದ್ರಿಯ ಸಂಯಮದ ಮೂಲಕ ವೈದ್ಯರು ಚಯಾಪಚಯ ಮತ್ತು ನರಗಳ ಶಬ್ದವನ್ನು ಕಡಿಮೆ ಮಾಡುತ್ತದೆ. ಈ ಚಕ್ರಗಳು
ಆಂತರಿಕ ವಿಘಟನೆಯ ಮೇಲೆ ವಿಜಯವನ್ನು ಬೆಂಬಲಿಸುವ ಮತ್ತು ಉನ್ನತ ವಿಷ್ಣು ಭಾವದ ಸ್ಥಿರೀಕರಣವನ್ನು ಬೆಂಬಲಿಸುವ ಸುಸಂಬದ್ಧ ಅಂತಲಾಕ್ ಸ್ಥಿತಿಯನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಫಾಲ್ಗುಣ ಮಾಸದ ಕ್ಷೀಣ ಚಂದ್ರನ 11ನೇ ದಿನದಂದು ಆಚರಿಸಲಾಗುವ ವಿಜಯ ಏಕಾದಶಿಯನ್ನು ವೈಕುಂಠ ಚಕ್ರಗಳ ಸಕ್ರಿಯಗೊಳಿಸುವಿಕೆಯಿಂದಾಗಿ ಆಳವಾಗಿ ಹೊಂದಾಣಿಕೆ ಮಾಡಿಕೊಂಡು ಆಂತರಿಕ ಅಡೆತಡೆಗಳ ಮೇಲೆ ಆಧ್ಯಾತ್ಮಿಕ ವಿಜಯವನ್ನು ಸಾಧಿಸಲು ಪ್ರಬಲ ಉಪವಾಸ ದಿನವೆಂದು ಪೂಜಿಸಲಾಗಿದೆ. ಈ ಏಕಾದಶಿಯ ವಿಜಯ ಮತ್ತು ವಿಮೋಚನೆಯ ಮೇಲಿನ ಮಹತ್ವವು ಕರಗಿಸುವಲ್ಲಿ ಚಕ್ರಗಳ ಪಾತ್ರದೊಂದಿಗೆ ಪ್ರತಿನಿಧಿಸುತ್ತದೆ. 36 ಗಂಟೆಗಳ ಉಪವಾಸ, ಭಕ್ತಿ, ಧ್ಯಾನ, ಮೌನ ಮತ್ತು ಓಂ ನಮೋ ನಾರಾಯಣಾಯ ದಂತಹ ಮಂತ್ರಗಳನ್ನು ಪಠಿಸುವ ಮೂಲಕ ಮೋಕ್ಷವನ್ನು ಸುಗಮಗೊಳಿಸುತ್ತದೆ. ಇದು ಅಡಚಣೆ ನಿವಾರಣೆಗಾಗಿ ಸರ್ವಕುಂತನಾಶಕ ಚಕ್ರ ಮತ್ತು ದೈವಿಕ ಹೀರಿಕೊಳ್ಳುವಿಕೆಗಾಗಿ ಮಹಾವಿಷ್ಣು ಸಮಾಧಿ ಚಕ್ರದಂತಹ ಪ್ರಮುಖವಾದವುಗಳನ್ನು ಒಳಗೊಂಡಂತೆ ಪ್ರಜ್ಞೆಯ ಈ ಟ್ರಾನ್ಸ್ಫಿಸಿಕಲ್ ಕಮಲಗಳನ್ನು ಕಲ್ಕುತ್ತದೆ. ವಿಜಯ ಏಕಾದಶಿಯ ಸಮಯದಲ್ಲಿ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಮೂಲಕ ಈ ಸಂಪ್ರದಾಯದ ಭಕ್ತರು ವಿಶಾಲವಾದ 114 ಚಕ್ರ ವ್ಯವಸ್ಥೆಯ ಭಾಗವಾಗಿರುವ ಈ 24 ಚಕ್ರಗಳನ್ನು ಜಾಗೃತಗೊಳಿಸುತ್ತಾರೆ. ಇದು ದೈವಿಕತೆಯೊಂದಿಗೆ ಅನಂತ ವಿಸ್ತರಣೆ, ಕರುಣೆ ಮತ್ತು ಏಕತೆಯನ್ನು ಅನುಭವಿಸಲು ವೈಕುಂಠ ಲೋಕದಲ್ಲಿ ಶಾಶ್ವತ ಆನಂದದ ಕಡೆಗೆ ಭೌತಿಕ ಬಂಧಗಳನ್ನು ಮೀರಿಸುತ್ತದೆ. ಇನ್ನು ವಿಜಯ ಏಕಾದಶಿ 2026 ಆಚರಿಸುವ ಪ್ರಯೋಜನಗಳು ಯಾವುವು ಅಂತ ನೋಡೋದಾದರೆ, ಈ ಋತುವು ದೇಹವನ್ನು ವಿಷಮುಕ್ತಗೊಳಿಸುತ್ತದೆ, ಮನಸ್ಸನ್ನು ಚುರುಕುಗೊಳಿಸುತ್ತದೆ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ. ಆಧ್ಯಾತ್ಮಿಕವಾಗಿ ಇದು ಪಾಪಗಳನ್ನು ನಿವಾರಿಸುತ್ತದೆ, ಮೋಕ್ಷವನ್ನು ನೀಡುತ್ತದೆ ಮತ್ತು ವೈಕುಂಠದಲ್ಲಿ ವಿಷ್ಣುವಿನ ನಿವಾಸವನ್ನು ಖಚಿತಪಡಿಸುತ್ತದೆ. ಲೌಕಿಕ ಪ್ರಯೋಜನಗಳಲ್ಲಿ ಪ್ರಯತ್ನಗಳಲ್ಲಿ ಗೆಲುವು, ವಿವಾದಗಳ ಪರಿಹಾರ, ಆತಂಕದ ವಿರುದ್ಧ ಮಾನಸಿಕ ಸ್ಥಿತಿಸ್ಥಾಪಕತ್ವ ಮತ್ತು ಸಮೃದ್ಧಿ ಸೇರಿವೆ. ಮಹಾಯಜ್ಞಗಳಿಗೆ ಸಮಾನವಾದ ಇದು ಕಥಾಪಠಣದ ಮೂಲಕ ಹಂಚಿಕೊಂಡಾಗ ಪುಣ್ಯಗಳನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ, ವಿಜಯ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.